MLM ನಲ್ಲಿ ಜನರು ಮಧ್ಯದಲ್ಲಿ ಏಕೆ ನಿಲ್ಲುತ್ತಾರೆ? ಯಾಕೆ ನಿಲ್ತಾರೆ? ಓಕೆ. ಅಥವಾ ಯಾಕೆ ಜನರು, ಓಕೆ, MLM ಸೈಡಿಗಿಡೋಣ. ಓಕೆ. ಈಗ ಹೋಟೆಲ್ ಬಿಸ್ನೆಸ್ ಮಾಡೋರಿದ್ದಾರೆ, ಬೋಂಡಾ ಬಜ್ಜಿ ಮಾರೋರಿದ್ದಾರೆ. ಓಕೆ. ಆ, ಮನೆಯಲ್ಲಿ ಸೀರೆ ವ್ಯಾಪಾರ ಮಾಡೋಂಥ ಹೆಣ್ಮಕ್ಳು ಇದ್ದಾರೆ, ಬ್ಯೂಟಿ ಪಾರ್ಲರ್ಸ್ ಮಾಡೋರಿದ್ದಾರೆ, ಇನ್ನು ಚಿತ್ರರಂಗದಲ್ಲಿ ಕೆಲಸ ಮಾಡೋರಿದ್ದಾರೆ. ಓಕೆ, ನಾನು ಫಿಲಿಂ ಆಕ್ಟರ್ ಆಗಬೇಕು ಅಂತ ಹೋಗೋರಿದ್ದಾರೆ. ಇನ್ನು ಕ್ರೀಡಾ ಲೋಕದಲ್ಲಿ ನಾನು ಬೆಳಿಬೇಕು ಅಂತ ಆಸೆ ನೋಡ್ತಾ ಇದ್ದಾರೆ. ಇವರೆಲ್ಲ ಯಾಕ್ರಿ ಸ್ನೇಹಿತರೆ ಮತ್ತೆ ವಾಪಸ್ ಬರ್ತಾರೆ? ಯಾಕೆ ನಿಂತು ಬಿಡ್ತಾರೆ? ಯಾಕೆ ನಿಲ್ತಾರೆ? ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋನು ಯಾಕೆ ಬಿಟ್ಟು ಓಡೋಗ್ತಾನೆ? ಬಜ್ಜಿ ಬೋಂಡ ಅಂಗಡಿಯವನು ಯಾಕೆ ಲಾಸ್ ಅಲ್ಲಿ ಬಿಸ್ನೆಸ್ ಮಾಡ್ಬೇಕಾದ್ರೆ ವಾಪಸ್ ಓಡೋಗ್ತಾನೆ? ಯಾಕೆ ಕ್ರೀಡಾ ಲೋಕದಲ್ಲಿ ಹೋಗ್ಬೇಕನ್ನೋನು ಯಾಕೆ ಕನಸನ್ನ ಬದಲಾವಣೆ ಮಾಡ್ಕೊಂತಾನೆ? ಯಾಕೆ ಫಿಲಿಂ ಇಂಡಸ್ಟ್ರಿಯಲ್ಲಿ ಹೋಗ್ಬೇಕನ್ನೋ ಕನಸನ್ನ ಬದಲಾವಣೆ ಮಾಡ್ಕೊಂತಾನೆ? ಇದಕ್ಕೆಲ್ಲ ನಾವು ಒಂದು ಕಾರಣ ಹುಡ್ಕೊಂಡ್ಬಿಟ್ಟಿದೀವಿ. ಏನು ಗೊತ್ತಾ ಸರ್? ನಾವು ಬಡವ್ರ ಮಕ್ಕಳಲ್ಲ ಸರ್, ಅದಕ್ಕೆ. ಸರ್ ನಾವು ಬೇರೆ ಜಾತಿಯವರು ಸರ್, ಅದಕ್ಕೆ. ಸರ್ ನಾವು ಓದಿಲ್ಲಲ್ಲ ಸರ್, ಅದಕ್ಕೆ. ಸರ್ ನಾವು ಚೆನ್ನಾಗಿಲ್ಲಲ್ಲ ಸರ್, ಅದಕ್ಕೆ. ಸರ್ ದೇವ್ರು ಹಣೆ ಬರ್ರ ಹಿಂಗೆ ಬರ್ದ್ಬಿಟ್ಟಾನೆ ಸರ್, ನಾವೇನ್ ಮಾಡೋಣ? ಈ ಗಾಂಚಲಿ ಡೈಲಾಗ್ಗಳು ಬರ್ಕೊಂಡು ಮಸ್ತಾಗಿ ಪ್ರೆಸೆಂಟ್ ಮಾಡ್ತಾರೆ ಎಲ್ಲರ ಎದುರಿಗೆ. ಯಾರಾದ್ರೂ ಯಾಕ್ರಿ ನೀವು ಮಾಡಿಲ್ಲ ಅಂದ್ರೆ ಈ ಈ ದಿಮಾಕ್ ಡೈಲಾಗ್ಗಳು ಬರ್ಕೊಂಡ್ಬಿಟ್ಟಿರ್ತಾರೆ. ಮುಖ ಅನ್ನೋದು ಕೆಟ್ಟ ಮುಖ ಮಾಡಿರ್ತಾರೆ. ಅವ್ರ ಮುಖ ನೋಡಿದ್ರೆ 4 ದಿನ ಊಟ ಹೋಗ್ಬಾರ್ದು, ಹಂಗ್ ಮಾಡಿರ್ತಾರೆ ಮುಖ. ಏನು ಊರ್ ಕಷ್ಟ ಇವನಿಗೆ ಬಂದ್ಬಿಟ್ಟಿದೆ, ಇವಳಿಗೆ ಬಂದ್ಬಿಟ್ಟಿದೆ ಅನ್ನೋತರ. ಏನ್ ಮಾಡೋಣ? ದೇವ್ರು ನಮ್ ಜೊತೆಗಿಲ್ಲ, ನಾನ್ ಪ್ರಯತ್ನ ಎಲ್ಲ ಮಾಡ್ದೆ. ಅವ್ರಿಗೆ ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಪಾಪ. ನಾನ್ ತೋರಿಸ್ಕೊಡ್ತೀನಿ, ಅದು ಸರಿನೋ ತಪ್ಪು ನೀವ್ ಹೇಳಿ. ಈಗ ಎಲ್ಲಿ ತಪ್ಪು ಮಾಡ್ತಿದ್ದೀರಾ ಅಂತ ನಾನು ತೋರಿಸ್ಕೊಡ್ತೀನಿ. ಎಲ್ಲಿ ಆಕ್ಚುಲಿ ಪಿನ್ ಆಗ್ತಾ ಇದೆ ನಾನು ತೋರಿಸ್ಕೊಡ್ತೀನಿ. ಈಗ ಎಲ್ಲಿ ಆಕ್ಚುಲಿ ನಿಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಈಗ ನಾನು ತೋರಿಸ್ಕೊಡ್ತೀನಿ, ಹೇಳ್ಕೊಡ್ತೀನಿ. ಈಗ ಯಾಕೆ ಒಬ್ಬ ಮಧ್ಯಮ ವರ್ಗದವನು ಬಿಸ್ನೆಸ್ ಮಾಡಿದ್ರೆ ಬೀದಿಗೆ ಬರ್ತಾ ಇದ್ದಾನೆ? ಯಾಕೆ ಒಬ್ಬ ಮಧ್ಯಮ ವರ್ಗದವನು ಬಿಸ್ನೆಸ್ ಮಾಡಿದ್ರೆ 3-4 ತಿಂಗಳಲ್ಲಿ ಅವನ ಅಂಗಡಿಯನ್ನ ಮುಚ್ಕೊಂಡು, ಕಂಪನಿಯನ್ನ ಮುಚ್ಕೊಂಡು ಓಡೋಗ್ತಾ ಇದ್ದಾನೆ ಮತ್ತೆ ರಿಟರ್ನು? ಯಾಕೆ ಯಾಕೆ ಯಾಕೆ? ಈ ಪ್ರಶ್ನೆ ನೀವೆಲ್ಲ ಹುಡುಕಿರಿ, ಯಾವ ಗೂಗಲ್, ಜಿಮೇಲ್, ಯಾವ ಸ್ವಾಮೀಜಿ ಗೀಮೀಜಿ ಬಾಬಾ ಯಾವರಿಗಾದ್ರೂ ಕೇಳ್ಕೊಂಬರ್ರಿ, ಯಾವನು ಹೇಳಲ್ಲ. ನಾನು ಹೇಳ್ತೀನಿ ಕೇಳಿ ಯಾಕೆ ಅಂತ. ಯಾಕೆ ಹಿಂಗ ಆಗ್ತಾ ಇದೆ? ನಿಮ್ ಜೀವನದಲ್ಲಿ ಯಾಕೆ ಹಿಂಗ ಆಗ್ತಾ ಇದೆ? ನನ್ನ ಜೀವನದಲ್ಲಿ ಯಾಕೆ ಹಿಂಗ ಆಗಿತ್ತು? ಯಾಕೆ ನಾನ್ ಮಾಡ್ಬೇಕು ಅಂತಂದ್ರೆ ಹಿಂಗಾಯ್ತು? ಯಾಕೆ ನಿಮ್ ಜೀವನದಲ್ಲಿ ಇವತ್ತು ನಡೀತಾ ಇದೆ? ನೀವು ಈ ಪ್ರಶ್ನೆ ಕೇಳ್ಕೊಂತ ಇದ್ದೀರಾ. ಏನಪ್ಪ ದೇವ್ರೆ, ಏನೋ ಒಂದ್ ಮಾಡ್ಬೇಕಾದ್ರೆ ಏನೋ ಒಂದ್ ನಡೀತಾ ಇದೆ ನನ್ನ ಲೈಫಲ್ಲಿ, ಯಾಕೆ ಹಿಂಗ ಆಗ್ತಾ ಇದೆ? ಯಾಕೆ ನಾನು ಇಷ್ಟು ಜೋಶಲ್ಲಿ ಮಾಡ್ತಾ ಇದ್ದೆ ಬಿಸ್ನೆಸ್, ಯಾಕೆ ಹಿಂಗ ಆಗ್ಬಿಡ್ತು ನನ್ನ ಬಿಸ್ನೆಸ್? ಉತ್ತರ ಬೇಕಾ? ಉತ್ತರ ಬೇಕಾ? ನಾನು ಅವಾಗ್ಲೇ ಹೇಳಿದ್ನಲ್ಲ, ಇದು ಝೂಮ್ ಮೀಟಿಂಗ್ ಅಲ್ಲ. ಇದು ನಾನು ನಿಮ್ ಎದುರುಗಡೆ ಕುತ್ಕೊಂಡು ಮಾತಾಡ್ತಿರೋ ಚರ್ಚೆ. ಇನ್ ಭಗವಂತ ಅಂದ್ರು ಬಂದು ಮಾತಾಡಕ್ ಆಗಲ್ಲಲ್ಲ. ನಾನು ನಿಮಗೆ ಓಪನ್ ಅಪ್ ಆಗಿ ಮಾತಾಡ್ತಾ ಇದ್ದೀನಿ, ಇರೋ ವಿಷಯಗಳನ್ನ ನೇರವಾಗಿ ತಿಳಿಸ್ತಾ ಇದ್ದೀನಿ. ಇನ್ಮೇಲಿಂದ ನೀವು ಯಾರಿಗೂ ಬ್ಲೇಮ್ ಮಾಡಂಗಿಲ್ಲ, ಇನ್ಮೇಲಿಂದ ನೀವು ಯಾರಿಗೂ ಬೈಯಂಗಿಲ್ಲ. ನಿಮ್ಮ ಅಪ್ಪ ಅಮ್ಮಗೆ ಬೈಯಂಗಿಲ್ಲ, ನಿಮ್ಮ ಹೆಂಡತಿ ಮಕ್ಳಿಗೆ ಬೈಯಂಗಿಲ್ಲ, ನಿಮ್ಮ ಗಂಡಕ್ಕೆ ಬೈಯಂಗಿಲ್ಲ, ನಿಮ್ಮ ದೇವರಿಗೂ ಬೈಯಂಗಿಲ್ಲ. ಬೈಕೊಳಂಗಿದ್ರೆ ನಿಮ್ಮ ಮೇಲೆ ನೀವು ಬೈಕೋಬೇಕು. ಯಾಕಂದ್ರೆ ಉತ್ತರ ಈಗ ಕೊಟ್ಟೋಗ್ತಾ ಇದ್ದೀನಿ ನಾನು ಇನ್ನೊಂದು ಅರ್ಧ ಗಂಟೆಯಲ್ಲಿ. ನಿಮಗೆ ತಲೆ ಇದ್ರೆ ಅರ್ಥ ಮಾಡ್ಕೊಳ್ಳಿ, ನೀವು ಮಾನಸಿಕ ರೋಗಿ ಅಲ್ಲ ಅಂತ ಹೇಳಿದ್ರೆ. ಇಲ್ಲಾಂದ್ರೆ ಕೆಲವೊಬ್ರು ಇರ್ತಾರೆ, ನಾನೇ ಕರೆಕ್ಟ್, ನಾನೇ ಕರೆಕ್ಟ್, ನಾನೇ ಕರೆಕ್ಟ್. ಅವನ ಊರು ದೇವ್ರ ರಾಂಗ್, ಅವನ ಮುಂದೆ ಅವನೇ ಕರೆಕ್ಟು, ಅವಳೇ ಕರೆಕ್ಟು. ಏನ್ ಹೇಳಿದ್ರು ನಾನ್ ಕರೆಕ್ಟ್, ನಾನಂಗಲ್ಲ ನಾನ್ ಕರೆಕ್ಟ್, ನಾನಂಗಲ್ಲ ನಾನ್ ಕರೆಕ್ಟ್ ಅಂತ ಮೆಂಟಲ್ಗಳು ಇರ್ತವೆ, ಮಾನಸಿಕ ತೊಂದರೆಗಳು. ಅವ್ರ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್, ಅವ್ರಿಗೆ ನಾವೇನು ಚೇಂಜ್ ಮಾಡಕ್ ಆಗಲ್ಲ. ಅವ್ರ ದೇವ್ರೆ ಆತರ ಸೃಷ್ಟಿ ಮಾಡಿರ್ತಾನೆ, ಅಂತವ್ರಿಗೆ ನಾನು ಏನು ಬದಲಾವಣೆ ಮಾಡಕ್ ಆಗಲ್ಲ. ನಮಸ್ಕಾರ. ಈ ಟ್ರೈನಿಂಗ್ ಅನ್ನ ನೋಡ್ಕೊಂಡು ಅಟ್ಲೀಸ್ಟ್ ಒಬ್ಬ ವ್ಯಕ್ತಿ, ಒಬ್ಬ ಹೆಣ್ಮಗಳು ಬದಲಾವಣೆ ಆದ್ರೆ ಸಾಕು ನನಗೆ. ಇಷ್ಟ ನಾನು ಕೇಳ್ಕೊಳೋದು ಇವತ್ತು. ಇಷ್ಟು ಜನರಲ್ಲಿ ಒಬ್ರು ಒಬ್ರು ಸರ್ ನನ್ನ ಕಣ್ ತೆರೀತು ಸರ್, ನನಗೆ ನಶೆ ಏರಿದೆ, ಈಗ ಏನ್ ಮಾಡ್ಲಿ, ನನಗೆ ನಶೆ ಏರಿದೆ, ಏನ್ ಮಾಡ್ಲಿ, ವಾಟ್ ನೆಕ್ಸ್ಟ್ ಅಂತ ಕೇಳೋರು ನನಗೆ ಒಬ್ರು ಸಾಕು. ಸೊ ಏನಾಗ್ತಾ ಇದೆ ಹಾಗಾದ್ರೆ? ಯಾಕೆ ಇವತ್ತು ಮಧ್ಯಮ ವರ್ಗದವರು ಅರ್ಧಕ್ಕೆ ಬಿಸ್ನೆಸ್ ಬಿಟ್ಟು ಹೋಗ್ತಾ ಇದಾರೆ? ನೋಡಿ, ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ನಾವು ನಾವು ಸೊಲ್ಯೂಷನ್ ಕಂಡುಹಿಡಿತಾ ಇಲ್ಲ, ನಾವು ಅವ್ರಿಗೆ ಪ್ರೆಸರ್ ಆಗ್ತಾ ಇದೀವಿ. ನಾವು ನಮ್ಮ ಬಿಸ್ನೆಸ್ ಅಲ್ಲಿ ಕರ್ಕೊಂಡ್ ಬರ್ತೀವಿ, ಸೇರಿಸ್ತೀವಿ, ಬಿಸ್ನೆಸ್ ಮಾಡು ಅಂತೀವಿ, ಪ್ರೆಸರ್ ಆಗ್ತೀವಿ. 50 ಜನ ಕರ್ಕೊಂಬ, 20 ಜನ ಕರ್ಕೊಂಬ, ನಿನ್ ಕೈಲಿ ಮಾಡಕ್ಕಾಗಲ್ಲ, ನೋಡಕ್ ಹೆಂಗ್ ಮಾಡ್ತಾಳೆ, ನೋಡೋನ್ ಹೆಂಗ್ ಮಾಡ್ತಾನೆ, ನೋಡೋನ್ ಕಾರ್ ತಗೊಂಡ್ಬಿಟ್ಟ, ನೋಡೋನ್ ಲಾರಿ ತಗೊಂಡ್ಬಿಟ್ಟ, ನೀನ್ ಯಾವಾಗ ಪ್ರೆಸರ್ ಆಗ್ತೀವಿ. ಬಟ್ ಆ ಹೆಣ್ಮಕ್ಳಿಗೆ ಮಾನಸಿಕ ನೋವು ಇರುತ್ತೆ, ಅದ್ರ ಬಗ್ಗೆ ನಾವು ಗಮನನೇ ಕೊಡಲ್ಲ.
ಆ ವ್ಯಕ್ತಿಗೆ ಫ್ಯಾಮಿಲಿಯಲ್ಲಿ ನೋವಿರುತ್ತೆ, ಆ ವ್ಯಕ್ತಿಗೆ ಏನ್ ತಪ್ಪು ಮಾಡ್ತಾ ಇದ್ದೀನಿ ಅನ್ನೋದೇ ಗೊತ್ತಾಗ್ತಾ ಇರಲ್ಲ. ಬಟ್ ಈ ವ್ಯಕ್ತಿಗೆ ನಾವು ತಲೆನೇ ಕೆಡ್ಸ್ಕೊಳೋದಿಲ್ಲ, ಪ್ರೆಷರ್ ಆಗ್ತಾ ಇರ್ತೀವಿ. ಸೊ ಹೇಗ್ ಮಾಡ್ತೀರಾ ಈ ಪ್ರೆಷರ್ ಹಾಕಿದ್ರೆ ನೀವು? ಅವ್ರು ಹೇಗ್ ಮಾಡ್ತಾರೆ? ಅವಾಗ ಅವ್ರು ಬಿಟ್ಟು ಹೋಗೋ ಸಂದರ್ಭ ಬರುತ್ತೆ. ಅದರಲ್ಲೂ ನಾನು ಹೇಳ್ತೀನಿ ಯಾಕೆ ಬಿಟ್ಟು ಹೋಗ್ತಾರೆ, ಮೂಲ ಉದ್ದೇಶಗಳು ಹೇಳ್ತಾ ಬರ್ತೀನಿ ನೋಡಿ. ಏನಾಗುತ್ತೆ, ಬಹಳ ಮೇಜರ್ ಏನ್ ಗೊತ್ತಾ ಸ್ನೇಹಿತರೆ? ಸ್ಯಾಕ್ರಿಫೈಸ್, ತ್ಯಾಗ. ಬರ್ದಿಡ್ಕೊಳ್ಳಿ, ತ್ಯಾಗ ಮಾಡಕ್ಕೆ ಯಾವನೂ ರೆಡಿ ಇಲ್ಲ ಮಧ್ಯಮ ವರ್ಗದವನು. ಯಾವನು ರೆಡಿ ಇಲ್ಲ ಮಧ್ಯಮ ವರ್ಗದವನು, ಬಡ ವರ್ಗದವನು ತ್ಯಾಗ ಮಾಡಕ್ ರೆಡಿ ಇಲ್ಲ. ತ್ಯಾಗ ಅಂತಂದ್ ಹೇಳಿದ್ರೆ ನೀವು ಕಷ್ಟಪಟ್ಟು ಗುಂಡಿ ತೆಗಿತಿರಲ್ಲ, ಅದು ಅಲ್ಲ ನಾನು ಹೇಳ್ತಾ ಇರೋದು. ತ್ಯಾಗ ಅಂತಂದ್ ಹೇಳಿದ್ರೆ ನೀವು ನಡೆಯೋ ಹಾದಿಯಲ್ಲಿ 101 ಅಡ್ಡ ಅಡಚಣೆಗಳು ನಿಮಗೆ ಪ್ರಕೃತಿ ಕೊಡುತ್ತೆ, ದೇವ್ರು ಕೊಡ್ತಾನೆ. ಅದನ್ನ ಎದುರಿಸೋ ಶಕ್ತಿ ನಮಗಿಲ್ಲ. ಇವತ್ತು ಯಾರು ಅದನ್ನ ಎದುರಿಸಿ ಹೋಗಿದ್ದಾರೆ, ಅವ್ರು ಇವತ್ತು ಟಾಪ್ ಅಲ್ಲಿ ಇದ್ದಾರೆ, ಅವ್ರು ನಮಗೆ ಆಳ್ತಾ ಇದ್ದಾರೆ. ಯಾರಿವತ್ತು ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ಯಾರಿವತ್ತು ಸ್ಯಾಕ್ರಿಫೈ ಮಾಡಿದ್ದಾರೆ, ಅವ್ರು ನಮಗೆ ಇವತ್ತು ಆಳ್ತಾ ಇದ್ದಾರೆ. ಅವ್ರು ಇವತ್ತು ಮೇಲೆ ಹೋಗ್ತಾ ಇದ್ದಾರೆ. ಯಾರು ಸ್ಯಾಕ್ರಿಫೈಸ್ ಮಾಡಕ್ ತಯಾರಿಲ್ಲ, ಅವ್ರು ಇಲ್ಲೇ ಕೊಳತು ನಾಡ್ತಾ ಇದ್ದಾರೆ. ಸರ್ ಏನ್ ಸರ್ ಸ್ಯಾಕ್ರಿಫೈಸ್ ಅಂತಂದ್ ಹೇಳಿದ್ರೆ ಹೆಂಡತಿ ಮಕ್ಳಿಗೆ ಬಿಡ್ಬೇಕಾ? ಬೇಡ, ಅಂತ ದೊಡ್ಡ ಸ್ಯಾಕ್ರಿಫೈಸ್ ಮಾಡಬೇಡಿ. ಸ್ಯಾಕ್ರಿಫೈಸ್ ಅಂತಂದ್ ಹೇಳಿದ್ರೆ ನಾವು ಮಾಡ್ತಾ ಇರೋದು ಏನ್ ಗೊತ್ತಾ ಸ್ನೇಹಿತರೆ? ಮಧ್ಯಮ ವರ್ಗದವರು, ನನಗೆ ಹೇಳಕ್ಕೂ ನಾಚಿಕೆ ಆಗುತ್ತೆ, ನಾನು ಅದನ್ನೇ ಮಾಡ್ತಾ ಇದ್ದೆ. ಅದಕ್ಕೆ ಓಕೆ, ನಾನೇನ್ ದೊಡ್ಡ ಸಾಚ ಅಂತ ಹೇಳ್ಕೊಳಕ್ ಇಲ್ಲಿ ಬಿಲ್ಡಪ್ ತಗೊಳಕ್ ಬಂದಿಲ್ಲ. ನಾನು ಅದನ್ನೆಲ್ಲ ಮಾಡೇ ಬಂದಿದ್ದೀನಿ, ಅದಕ್ಕೆ ಇಷ್ಟು ಕ್ಲೀನಾಗಿ ಮಾತಾಡ್ತಾ ಇದ್ದೀನಿ. ಓಕೆ, ನಾನೇನ್ ದೊಡ್ಡ ಸಾಚ ಅಂತ ಹೇಳಲ್ಲ. ನಾನು ಇದನ್ನ ಮಾಡಿದ್ದೀನಿ, ಇದನ್ನ ನೀವು ಮಾಡಬೇಡಿ ಅಂತ ಹೇಳಿ ಅರ್ಥ ಮಾಡಿಸೋದಕ್ಕೆ ಇಲ್ಲಿ ಬಂದಿದ್ದೀನಿ ಇವತ್ತು. ನೀವು ಇದನ್ನೇ ಮಾಡ್ತಾ ಇದ್ದೀರಾ ಈಗ. ಯಾಕಂದ್ರೆ ನಾನು ಅವಾಗ ಮಾಡುವಾಗ ಈ ರೀತಿ ಬಂದು ಹೇಳೋರು ಇರ್ಲಿಲ್ಲ. ಈಗ ನಿಮಗೆ ನಾನು ಸಿಕ್ಕಿದ್ದೀನಿ, ಬಳಸ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಓಪನ್ ಅಪ್ ಆಗ್ರಿ. ಸಾಕು ಈ ಹಠ, ಸೊಕ್ಕು, ಈಗೋ, ನಾನು ಅನ್ನೋ ಗಾಂಚಲಿ ಎಲ್ಲ ಸಾಕು. ಅದನ್ನ ಗಂಟು ಮೂಟೆ ವಸ್ತು ಈಗೋ ಬಿಟ್ಟು ಹಗೂರವಾಗಿ ಬನ್ನಿ, ಕಲ್ಯಾಣ ತಿಳ್ಕೊಳ್ಳೋಣ, ಏನಾಗುತ್ತೆ ನೋಡೋಣಂತೆ. ಯಾಕೆ ಪ್ರಪಂಚ ಬದಲಾವಣೆ ಆಗಲ್ಲ, ಯಾಕೆ ನನ್ನ ಮನೆ ಬದಲಾವಣೆ ಆಗಲ್ಲ, ಯಾಕೆ ನಾನು ಬದಲಾವಣೆ ಆಗಲ್ಲ? ಅದು ಗ್ಯಾರಂಟಿ ನಾನು ಹಾಗೆ ಆಗ್ತೀವಿ ನಾವು. ಸೊ ಏನಾಗುತ್ತೆ, ಸ್ಯಾಕ್ರಿಫೈಸ್ ಅಂದ್ರೆ ಏನು? ನಾವ್ ಏನೋ ತ್ಯಾಗ ಮಾಡಕ್ ರೆಡಿ ಇಲ್ಲ. ನಾನು ತ್ಯಾಗ ದೊಡ್ಡ ದೊಡ್ಡದ್ ಮಾಡಿ ಅನ್ನಲ್ಲ, ನಿಮ್ಮ ಆಸ್ತಿ ಮನಿ ಮಠ ಬರೆದು ಬನ್ನಿ ಅಂತ ಹೇಳಲ್ಲ ನಾನು. ನಿನ್ ಜೀವ ತ್ಯಾಗ ಮಾಡಪ್ಪ ಅಂತ ಹೇಳಲ್ಲ ನಾನು. ನಾವೇನ್ ಮಾಡ್ತಾ ಇದೀವಿ ಮಧ್ಯಮ ವರ್ಗದವರು? ನಾವು ಒಂದು ಅಡಿಕ್ಷನ್ ಅಲ್ಲಿ ಬದುಕ್ತಾ ಇದೀವಿ. ಏನ್ ಗೊತ್ತಾ? ನನ್ನ ಬರ್ತಡೇ ಬರ್ತಾ ಇದೆ, ನನ್ನ ಬರ್ತಡೇ ಮಾಡ್ಲೇಬೇಕು. ನನ್ನ ಬರ್ತಡೇ ಮಾಡ್ಲಿಲ್ಲ ಅಂತ ಹೇಳಿದ್ರೆ, ನನ್ನ ಬರ್ತಡೇ ನನ್ನ ಗಂಡ ವಿಶ್ ಮಾಡಿಲ್ಲ ಅಂತ ಹೇಳಿದ್ರೆ ನನ್ನ ಗಂಡ ನನಗೆ ಪ್ರೀತಿ ಮಾಡಲ್ಲ. ನನ್ನ ಬರ್ತಡೇ ನನ್ನ ಮಕ್ಕಳು ವಿಶ್ ಮಾಡಿಲ್ಲ ಅಂದ್ರೆ ನನ್ನ ಮಕ್ಕಳು ನಾನು ಯಾಕಾದ್ರೂ ಎತ್ತಿದ್ನೋ ಏನೋ. ನನ್ನ ನನ್ನ ಅಪ್ಪ ಅಮ್ಮ ನನ್ನ ಬರ್ತಡೇ ಮಾಡ್ತಾ ಇಲ್ಲ, ಇಂಥ ರೊಟ್ಟೆಲಿ ಯಾಕೆ ಹುಟ್ಟಿದ್ನೋ ಏನೋ. ಈ ಗಾಂಚಲಿ ಮಾಡ್ಕೊಂತ ಇಲ್ಲೇ ಸಾಯ್ತಾ ಇದೀವಿ ನಾವು ಮಧ್ಯಮ ವರ್ಗದವರು. ಬಟ್ ಅದೇ ಮೇಲ್ವರ್ಗದವರು ಇವತ್ತು ಮಗನ್ ಬರ್ತಡೇ ಇದ್ರೆ ಅವತ್ತಿನ ದಿನನೇ ಅವ್ರು ಮ್ಯಾಚ್ ಆಡೋದಕ್ಕೆ ಫೀಲ್ಡ್ ಅಲ್ಲಿ ಇರ್ತಾರೆ. ನಮ್ಮ ಹೆಂಡತಿ ಬಿಟ್ಬಿಡ್ತಾರ, ನಮ್ಮ ಅಪ್ಪ ಅಮ್ಮ ಬಿಟ್ಬಿಡ್ತಾರ. ಇವನಿಗೆ ಕರುಣನೇ ಇಲ್ಲ, ಇವನೆಂತ ಗಂಡ, ಇವನೆಂತ ಅಪ್ಪ. ಬಿಸ್ನೆಸ್ ಇಂಪಾರ್ಟೆಂಟ್ ಆಗ್ಬಿಡ್ತು ಇವನಿಗೆ, ಮಗನ್ ಬರ್ತಡೇ ಇಂಪಾರ್ಟೆಂಟ್ ಅಲ್ಲ. ಇವನು ಜೀವನದಲ್ಲಿ ಯಾವಾಗ ಅರ್ಥ ಮಾಡ್ಕೊಂತಾನೋ ಏನೋ. ಕೆಳಗಳು ಮನೆಯವರು ಎಷ್ಟ ಚಂದ ಮಕ್ಕಳು ಬರ್ತಡೇ ಮಾಡಿದ್ರು, ಮೇಲ್ಗಡೆ ಮನೆಯವರು ಎಂತ ಚಂದ ಆನಿವರ್ಸರಿ ಮಾಡ್ಕೊಂಡ್ರು. ನನ್ನ ಹಣೆ ಬರಕ್ ನನ್ ಗಂಡನೇ ಇಲ್ಲ ನನ್ನ ಜೊತೆಗೆ ಹಣೆ ಬರಕ್ಕೆ ಇವತ್ತು ಬರ್ತಡೇ ಮಾಡ್ಕೊಳಕ್ಕೆ. ನಂದು ಒಂದು ಸಂಸಾರನಾ? ಈ ರೀತಿ ದಿಮಾಕದ್ ಮಾತಾಡ್ಕೊಂತ ಇಷ್ಟೇ ಸಣ್ಣ ಸಣ್ಣದ್ರಲ್ಲಿ ಸುಖ ಕಾಣ್ಕೊಂತ ಸಾಯ್ತಾ ಇದೀವಿ. ಹಾಗಾಗಿ ನಮಗೆ ದೊಡ್ಡ ಸುಖ ಕಾಣೋದಕ್ಕೆ ಆಗ್ತಾನೆ ಇಲ್ಲ, ದೊಡ್ಡ ಸುಖ ಸಿಗ್ತಾನೆ ಇಲ್ಲ ನಮಗೆ. ಯಾಕಂದ್ರೆ ವಿ ಆರ್ ಹ್ಯಾಪಿ. ನಮಗೆ ಏನ್ ಕಲಿಸ್ಕೊಟ್ಟಿದ್ದಾರೆ ನಮ್ಮ ಅಪ್ಪ ಅಮ್ಮ? ಸಣ್ಣದ್ರಲ್ಲಿ ಸುಖ ಇದೆ, ದೊಡ್ಡದನ್ನ ಪ್ರಯತ್ನ ಮಾಡೋದಕ್ಕೆ ಹೋಗ್ಬೇಡ, ಕೈ ಸುಟ್ಕೊಂಡವ್ರು ತುಂಬಾ ಜನ ಇದ್ದಾರೆ. ಇದೇ ನಮ್ಮ ಯೂನಿವರ್ಸಿಟಿ, ನಮ್ಮ ಪಾಠ್ಯ ಪುಸ್ತಕದಲ್ಲಿ ನಮ್ಮ ಅಪ್ಪ ಅಮ್ಮ, ನಮ್ಮ ಅಕ್ಕಪಕ್ಕದವರು ಕಲಿಸ್ಕೊಡೋದು. ಸೊ ಎಲ್ಲಿ ಹೋಗ್ತಾ ಇದೆ ಸಮಾಜ? ಸೊ ಯಾಕೆ ನಾವು ಮಧ್ಯಮ ವರ್ಗದವ್ರು ಇವತ್ತು ಬಡವರಾಗ್ತಾ ಇದೀವಿ ಗೊತ್ತಾಯ್ತಾ? ಯಾಕೆ ನಮ್ಮ ಹತ್ರ ಹಣ ಇಲ್ಲ ಗೊತ್ತಾಯ್ತಾ? ಯಾಕೆ ಅಂತಂದ ಹೇಳಿದ್ರೆ ನಾವು ರೀಲ್ಸ್ ಅಲ್ಲಿ ಸುಖ ಕಾಣ್ತಾ ಇದ್ದೀವಿ, ನಾವು ಸೀರಿಯಲ್ ಅಲ್ಲಿ ಸುಖ ಕಾಣ್ತಾ ಇದ್ದೀವಿ, ನಾವು ಮೂವಿ ಫಿಲಿಂ ಥಿಯೇಟರ್ ಅಲ್ಲಿ ಸುಖ ಕಾಣ್ತಾ ಇದ್ದೀವಿ.
ಒಂದು ಗಂಡ ಒಂದು ಹೆಂಡತಿಗೆ ಕರ್ಕೊಂಡು 3 ತಾಸು ಮೂವಿಗೆ ಹೋದ್ರೆ ಬಂಗಾರದಂತ ಗಂಡ ಅಂತಾನೆ. ಹಾಗಲ್ಲ ಸ್ನೇಹಿತರೆ, ಸ್ಯಾಕ್ರಿಫೈಸ್ ಬಹಳ ಮುಖ್ಯ. ಯಾಕೆ ನಾನು ಮೂವಿ ಕರ್ಕೊಂಡು ಹೋಗ್ಬೇಡಿ, ಬರ್ತಡೇ ಮಾಡಬೇಡಿ, ದೀಪಾವಳಿ ಮಾಡಬೇಡಿ, ಈದ್ ಮಾಡಬೇಡಿ, ರಂಜಾನ್ ಮಾಡಬೇಡಿ, ಕ್ರಿಸ್ಮಸ್ ಮಾಡಬೇಡಿ ಅಂತ ಹೇಳೋದಲ್ಲ. ಮಾಡಿ. ಯಾವಾಗ ಮಾಡಿ? 5 ವರ್ಷ ಆಗಿದ್ಮೇಲೆ ಮಾಡಿ. ಈ 5 ವರ್ಷ ತನು ಮನ ಧನ ಕೊಟ್ಟು ಯಾವ ಫೀಲ್ಡ್ ಅಲ್ಲಿ ಇದ್ದೀರಾ, ಏನ್ ಮಾಡ್ಬೇಕಂತಿದ್ರಲ್ಲ ಅದ್ರ ಕಡೆ ಹಿಂಗ್ ಲಗಾಮ್ ಹಾಕೊಳ್ಳಿ, ಇದನ್ನ ಕೊಡಿ. ಈ ಸ್ಯಾಕ್ರಿಫೈಸ್ ಮಾಡಿಲ್ಲ, ಈ ಡೆಡಿಕೇಶನ್ ನಿಮ್ಮಲ್ಲಿ ಇಲ್ಲ ಅಂತಂದ್ ಹೇಳಿದ್ರೆ ನಿಮಗೆ ಯಾರು ಬಂದ್ರೂ ಜೀವನದಲ್ಲಿ ಪರ್ಮನೆಂಟ್ ಸಕ್ಸಸ್ ಕೊಡ್ಸಕ್ ಆಗಲ್ಲ ಆಗಲ್ಲ ಆಗಲ್ಲ. ಟೆಂಪ್ರವರಿ ಸಕ್ಸಸ್ ಸಿಗುತ್ತೆ, ಗ್ಯಾರಂಟಿ ಸಿಗುತ್ತೆ, ಅಗ್ರಿಮೆಂಟ್ ಮಾಡ್ಕೊಡ್ತೀನಿ. ಬಟ್ ಪರ್ಮನೆಂಟ್ ಸಕ್ಸಸ್ ಅಗ್ರಿಮೆಂಟ್ ಮಾಡ್ಕೊಡ್ತೀನಿ ಸಿಗಲ್ಲ. ಇವತ್ತು ನಾನು ಇಲ್ಲಿ ಬಂದು ಮಾತಾಡ್ತಿದ್ದೀನಿ ಅಂತಂದು ಹೇಳಿದ್ರೆ 5 ವರ್ಷ ದೀಪಾವಳಿ ಮಾಡಿಲ್ಲ ನಾನು, 5 ವರ್ಷ ಗಣೇಶನ್ ಇಟ್ಟಿಲ್ಲ, 5 ವರ್ಷ ನಾನು ಹುಟ್ಟಹಬ್ಬ ಮಾಡಿಲ್ಲ, 5 ವರ್ಷ ಆನಿವರ್ಸರಿ ಮಾಡಿಲ್ಲ, 5 ವರ್ಷ ಮಕ್ಕಳ ಮುಖನೂ ನೋಡಿಲ್ಲ, 5 ವರ್ಷ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿದ್ದೀನಿ, ರೈಲ್ವೆ ಸ್ಟೇಷನ್ ಅಲ್ಲಿ ಮಲಗಿದ್ದೀನಿ. 5 ವರ್ಷ ನಾನು ಏನ್ ಮಾಡಿದ್ದೀನಿ ನನಗೆ ಗೊತ್ತಿಲ್ಲ. ಎಲ್ಲರ ಹತ್ರ ಚೀತು ಅಂತ ಅನ್ಸ್ಕೊಂಡಿದ್ದೀನಿ, ಎಲ್ಲ ಸ್ನೇಹಿತರಿಗೆ ದಬ್ಬಿದ್ದೆ, ಎಲ್ಲ ಫ್ಯಾಮಿಲಿ ಅವ್ರಿಗೆ ದಬ್ಬಿದ್ದೆ, ಎಲ್ಲ ಯಾರಿದ್ದಿಲ್ಲ ನನ್ನ ಜೀವನದಲ್ಲಿ. ನಾನು ಏಕಾಂಗಿಯಾಗಿದ್ದೆ. ಅಷ್ಟು ಎಫರ್ಟ್ ಹಾಕಿ ನಾನು ಕೆಲಸ ಮಾಡ್ತಾ ಇದ್ದೆ. ಮನೆಗೆ ಎಷ್ಟು ದುಡ್ಡು ಕೊಡ್ಬೇಕು ಅಷ್ಟು ದುಡ್ಡು ಕೊಡ್ತಾ ಇದ್ದೆ, ಮತ್ತೆ ಫೀಲ್ಡಿಗೆ ಹೋಗ್ತಾ ಇದ್ದೆ. ಮನೆ ನೋಡ್ಕೊಂತ ಇದ್ದೆ, ಮತ್ತೆ ಫೀಲ್ಡಿಗೆ ಹೋಗ್ತಾ ಇದ್ದೆ. ಯಾವ ಹೊಲಸು ಚಟಗಳಿಗೂ ಬಲಿಯಾಗಿಲ್ಲ ನಾನು ಸ್ಯಾಕ್ರಿಫೈಸ್ ಮಾಡಿದೆ. ಇವತ್ತು ನಾನು ಕಿತ್ಕೊಂಡಿರೋದು ಇದು ಸಕ್ಸಸ್, ಬಿಟ್ಟು ಬಂದಿರೋದಲ್ಲ. ನಾನು ಬಿಟ್ಟಿದ್ದೀನಿ, ಎಣ್ಣೆ ಹೊಡೆಯೋದು ಬಿಟ್ಟೆ, ನನಗೆ ಕೆಟ್ಟ ಸ್ನೇಹಿತರನ್ನ ಬಿಟ್ಟೆ, ಸಿಗರೇಟ್ ಹೊಡೆಯೋದು ಬಿಡ್ಬೇಕಾಯ್ತು. ಇವೆಲ್ಲ ನನಗೂ ಆಸೆ ಇದೆ, ನನಗೂ ಮಾಡ್ಬೇಕನ್ನೋದಿದೆ. ನಾನು ಗಂಡಸು, ನನಗೂ ಯೌವನ ಇದೆ, ನನ್ನ ಹತ್ರನೂ ದುಡ್ಡಿದೆ, ಇವೆಲ್ಲ ಚಟ ನನಗೂ ಬೇಕು ಅನ್ಸುತ್ತೆ. ಬಟ್ ಈ ಸ್ಯಾಕ್ರಿಫೈಸ್ ಮಾಡದೆ ನನಗೆ ಸಕ್ಸಸ್ ಸಿಗಲ್ಲ. ಮಾಡ್ಲೇಬೇಕಲ್ಲ, ಬೇರೆ ದಾರಿ ಇಲ್ಲ. ಈಗ ಇದನ್ನ ನಾನು ಹೇಳ್ತಾ ಇರೋದು. ಎಲ್ಲಿ ಹೋಗ್ತಾ ಇದೆ ನಮ್ಮ ಸಮಾಜ, ಎಲ್ಲಿ ಹೋಗ್ತಾ ಇದೀವಿ ನಾವು? ಇವನ್ನೆಲ್ಲ ಮಾಡ್ಕೊಂತ ನಾವು ಸಕ್ಸಸ್ ಆಗ್ಬೇಕು ಅಂದ್ರೆ, ಇವನ್ನೆಲ್ಲ ಮಾಡ್ಕೊಂತ ನಾವು ಕೋಟ್ಯಾಧಿಪತಿ ಆಗ್ಬೇಕು ಅಂದ್ರೆ, ಸೊ ದೇವ್ರ ಏನ್ರಿ ಮಾಡ್ತಾನೆ? ನಿಮ್ಮ ಅಪ್ಪ ಅಮ್ಮ ಏನ್ ಮಾಡ್ತಾರೆ? ನಿಮ್ಮ ಹೆಂಡತಿ ಏನ್ ಮಾಡ್ತಾಳೆ? ನಮಗ ಆ ಯೋಗ್ಯತೆ ಇಲ್ಲ. ಇವತ್ತು ಯಾಕೆ ಹೆಂಡತಿ ಸಪೋರ್ಟ್ ಮಾಡ್ತಾಳೆ? ಯಾಕಂದ್ರೆ ಗೊತ್ತು ಗಂಡ ಬಿಟ್ರೆ ಬಾರಿಗೆ ಹೋಗ್ತಾ ಇದ್ದಾನೆ ಅಂತ. ಅದಕ್ಕೆ ಬಾ ಅಂತ 1000 ಸಲ ಕಲಿತಾ ಇದ್ದಾಳೆ. ಸರ್ ನನಗೆ ಒಳ್ಳೆ ಹೆಂಡತಿ ಸಿಕ್ಕಿದ್ರೆ ಏನಂತ ತೋರಿಸ್ತಾ ಇದ್ದೆ. ನಿನಗೆ ಯಾವನ್ ಎಣ್ಣೆ ಹೊಡಿ ಅಂತ ಹೇಳಿದ್ದು, ನಿನಗೆ ಯಾವನ್ ಕೆಟ್ಟ ಚಟಗಳನ್ನ ಕಲಿ ಅಂತ ಹೇಳಿದ್ದು, ನಿನಗೆ ಯಾವನ ಚೆನ್ನಾಗಿ ನೋಡ್ಕೋಬೇಡ ಅಂತ ಹೇಳಿದ್ದು, ಅದಕ್ಕೆ ತಾನೇ ಆಕೆ ಬೈತಾ ಇದ್ದಾಳೆ. ಸೊ ಇದು ನಡೀತಾ ಇದೆ ಇವತ್ತು ಸಮಾಜದಲ್ಲಿ. ಇವತ್ತು ಹಂಗ ಆಗ್ಬಾರ್ದು. ನಾವೇನಾಗ್ಬೇಕು ಅಂತಂದು ಹೇಳಿದ್ರೆ, ನಾವು ಆ ಹೊಲಸು ನಶೆಗಳಿಗೆ ಬಲಿ ಆಗ್ಬಾರ್ದು. ನಾವು ಇಂಥ ಒಳ್ಳೆ ನಶೆಗಳಿಗೆ ಬಲಿ ಆಗ್ಬೇಕು. ಸ್ನೇಹಿತರೆ, ಇವೆಲ್ಲ ಫಾರಿನ್ ಕಲ್ಚರು. ಮದರ್ ಡೇ, ಫಾದರ್ ಡೇ, ಓಕೆ. ಯಾಕಂದ್ರೆ ಅವ್ರ ಅಪ್ಪ ಅಮ್ಮನ ವೃದ್ಧಾಶ್ರಮ, ಅನಾಥಾಶ್ರಮದಲ್ಲಿ ಇಟ್ಟಿರ್ತಾರೆ. ಅವ್ರು ಒಂದು ದಿನ ಹೋಗಿ ರೋಸ್ ಕೊಡ್ತಾರೆ, ಆ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ನಮ್ ಕಲ್ಚರ್ ಅಲ್ಲ ಇದು, ಫಾದರ್ಸ್ ಡೇ ಮಾಡೋದು. ನಾವು ಅಪ್ಪ ಅಮ್ಮನ ಬಗ್ಲಲ್ಲಿ ಹಿಡ್ಕೊಂಡಿರ್ತೀವಿ, ತೊಡೆ ಮೇಲೆ ಕೂಡ್ಸ್ಕೊಂಡಿರ್ತೀವಿ, ಅಷ್ಟು ಪ್ರೀತಿ ಮಾಡ್ತೀವಿ ನಾವು ಅಪ್ಪ ಅಮ್ಮನ ಮಕ್ಕಳನ್ನ. ನಾವು ದಿನ ನಮಗ್ ಡೇನೆ. ಸೊ ಇವತ್ತು ಎಷ್ಟೋ ಜನ ಬರ್ತಡೇ ಮಾಡಿಲ್ಲ ಅಂತ ಡೈವರ್ಸ್ ಕೊಟ್ಟಿದ್ದಾರೆ. ಎಷ್ಟೋ ಜನ ಮಕ್ಕಳು ಬರ್ತಡೇ ಮಾಡಿಲ್ಲ ನಮ್ಮಪ್ಪ ಅಂತಂದೇಳಿ ಅಳ್ತಾ ಇದ್ದಾರೆ. ಸೊ ನಾವೇನಾಗ್ತಾ ಇದೀವಿ ಅಂದ್ರೆ, ಇದು ಮಧ್ಯಮ ವರ್ಗದಲ್ಲಿ ನಡೀತಾ ಇದೆ. ಟಾಪ್ ವರ್ಗದಲ್ಲಿ ಇವೆಲ್ಲ ಇಲ್ಲ, ಸೀನೇ ಇಲ್ಲ ಇವೆಲ್ಲ. ಸಚಿನ್ ಟೆಂಡೂಲ್ಕರ್ ತನ್ನ ಬರ್ತಡೇ ದಿನ ಫೀಲ್ಡ್ ಅಲ್ಲಿ ಇದ್ದಾರೆ. ಸಚಿನ್ ಟೆಂಡೂಲ್ಕರ್ ಅವರು ತನ್ನ ತಂದೆ ತೀರಿದ್ದಾರೆ, ರಾತ್ರಿ 2 ಗಂಟೆಗೆ ಬಂದು ಹೆಂಡತಿ ಬಾಗ್ಲ ಹೊಡಿತಾರೆ. ಲಂಡನ್ ಅಲ್ಲಿ, ಇಂಗ್ಲೆಂಡ್ ಅಲ್ಲಿ ಮ್ಯಾಚ್ ನಡೀತಾ ಇದೆ. ಸೊ ಬೆಳಗ್ಗೆ ಮ್ಯಾಚ್ ಇದೆ 10 ಗಂಟೆಗೆ, 2 ಗಂಟೆಗೆ ಬಾಗ್ಲ ಬಡಿತಾ ಇದ್ದಾರೆ. ಹೆಂಡತಿ ಬಂದು, ರೀ ನಿಮ್ಮ ಅಪ್ಪಾಜಿ ತೀರ್ಕೊಂಡಿದ್ದಾರೆ, ನೀವು ಫೋನ್ ಎತ್ತುತ್ತಾ ಇಲ್ಲ, ಕನೆಕ್ಷನ್ ಇಲ್ಲ, ಏನಿಲ್ಲ, ನಾನೇ ಬಂದೆ ಡೈರೆಕ್ಟ್ ಆಗಿ ಫ್ಲೈಟ್ ಹಿಡ್ಕೊಂಡು, ನಿಮ್ಮ ಅಪ್ಪ ತೀರ್ಕೊಂಡಿದ್ದಾನೆ, ಬನ್ನಿ ಹೋಗೋಣ ಅಂತ. ಅವ್ರು ಹೇಳಿದ್ದೇನು ಗೊತ್ತಾ? ಹೌದಾ, ತೀರ್ಕೊಂಡ್ರೆ ಆಯ್ತಾ ಅಂತಂದೇಳಿ ಬೆಳಿಗ್ಗೆ 10 ಗಂಟೆ ತನಕ ಮಾಡಿ ಎಲ್ಲ ಮಾಡಿ 10 ಗಂಟೆಗೆ ಮ್ಯಾಚ್ ಆಡೋದಕ್ಕೆ ಹೋಗಿ, ನಾನು ಬರ್ತೀನಿ, ನೆಂಟರೆಲ್ಲ ಬರೋದಕ್ಕೆ ಸಮಯ ಆಗುತ್ತಲ್ಲ, ಬರ್ಲಿ, ನಮ್ಮ ಅಪ್ಪಗೋಸ್ಕರ ನಾನು ಸೆಂಚುರಿ ಹೊಡಿತೀನಿ ಅಂತಂದೇಳಿ ಅವತ್ತು ಅವ್ರ ಅಪ್ಪನ ಬಾಡಿ ಅಲ್ಲಿದೆ, ಡೆಡ್ ಬಾಡಿ. ಇಲ್ಲಿ ಸಚಿನ್ ಟೆಂಡೂಲ್ಕರ್ ಬಂದು ಸೆಂಚುರಿ ಹೊಡೆದು ಅವ್ರ ಅಪ್ಪಗೆ ಅವತ್ತು ತೋರಿಸಿದ್ರು, ಸೆಂಚುರಿ ಹೊಡೆದು. ಆಮೇಲೆ ಹೋಗಿ ಅಂತಿಮ ಸಂಸ್ಕಾರ ಮಾಡಿದ್ರು. ಅದಕ್ಕೆ ಇವತ್ತು ಸಚಿನ್ ಟೆಂಡೂಲ್ಕರ್ ಗಾಡ್ ಆಫ್ ಕ್ರಿಕೆಟ್ ಅಂತ ಕರೀತಾರೆ. ಏನ್ ಬಿಟ್ಟಿ ಬಂದಿರೋ ಸಕ್ಸಸ್ ಅಲ್ಲ. ನಾವೇನಂತೀವಿ, ಅವನ ಅದೃಷ್ಟ ರೀ, ಅವ್ರ ಅಪ್ಪ ಅಮ್ಮ ಅಂತಾರ ಸಿಕ್ಕಾರ್ರಿ, ಅವನ್ ಸ್ಟಾರ್, ಅವನ್ ಜಾತಕ ನೋಡಿದೇನು, 1ನೇ ತಾರೀಕು ಅವನು ಹುಟ್ಟಿದ್ದು. ಇಂಥ ದಡ್ಡನ ಮಕ್ಕಳು ನಾವು, ಅಂದ್ರೆ 97% ಜನ ನಾವಿದ್ದೀವಿ. ಸ್ವಂತ MLM ಕಂಪನಿ ಮಾಡೋರು ಹಾಗೂ ಕಂಪನಿಯನ್ನ ರನ್ ಮಾಡೋರು, ಸಾಫ್ಟ್ವೇರ್, ಪ್ಲಾನ್, ಪ್ರಾಡಕ್ಟ್, ಕಂಪ್ಲೇಂಟ್ಸ್, ಪ್ಲಾನ್ ಡಿಸೈನಿಂಗ್, ಟ್ರೈನಿಂಗ್, ಇದ್ರದ್ದೆಲ್ಲದಕ್ಕೂ ಒಂದು ಸೊಲ್ಯೂಷನ್ MLM ಶರತ್.
ನಾನು ಯಾವಾಗ್ಲೂ ನಿಮ್ ಜೊತೆಗೆ ಇರ್ತೀನಿ. ಒಂದ್ಸಲ ಬಂದು ಭೇಟಿ ಕೊಡಿ, ನನ್ನ ಜೊತೆ ಚರ್ಚೆ ಮಾಡಿ. ಸೊ ಈ ಪ್ಲಾನ್ಸ್, ಸಾಫ್ಟ್ವೇರ್, ಸಿಸ್ಟಮ್ ಅದೆಲ್ಲ ಹೇಗೆ ವರ್ಕ್ ಆಗುತ್ತೆ, ಅಲ್ಲಿ ಎಲ್ಲಿ ಫಾಲ್ಟ್ ಹೊಡಿತಾ ಇದೀರಾ ಅಥವಾ ಏನ್ ನಿಮಗೆ ಬೇಕು, ನಿಮ್ಮದೇ ಒಂದು ಡೈರೆಕ್ಷನ್ ಅಲ್ಲಿ ನೀವು ಹೋಗ್ಬೇಕು ಅಂತ ಹೇಳಿದ್ರೆ ಏನೆಲ್ಲ ಇಂಪಾರ್ಟೆಂಟ್ ಇದೆ ಇದನ್ನ ತಿಳ್ಕೊಳ್ಳೋದಕ್ಕೆ ಒಂದ್ಸಲ ನೇರವಾಗಿ ನನಗೆ ಭೇಟಿ ನೀಡಿ. 9739313938 ಇದು ನನ್ನ ಪರ್ಸನಲ್ ವಾಟ್ಸ್ಆಪ್ ನಂಬರ್, ಕಾಲಿಂಗ್ ನಂಬರ್. ನೀವು ಕಾಲ್ ಮಾಡಿ, ನನ್ನ ಆಫೀಸ್ ಬೆಂಗಳೂರಲ್ಲಿ ಇದೆ, ಬನ್ನಿ ಭೇಟಿ ಆಗೋಣ. ಇದು ಗೊತ್ತಿಲ್ಲದೆ ದಯವಿಟ್ಟು ನೀವು ಸ್ವಂತ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಮಾಡೋದಕ್ಕೆ ಕೈ ಹಾಕಬೇಡಿ. ಹಾಗೂ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ನಡೆಸ್ತಾ ಇದ್ರೆ ದಯವಿಟ್ಟು ಇದನ್ನೆಲ್ಲ ತಿಳ್ಕೊಂಡು ಮುಂದೆ ನಡೆಸಬೇಕು ಅನ್ನೋದು ನನ್ನ ಉದ್ದೇಶ. ಹಾಗೆ ನೆಟ್ವರ್ಕರ್ ಅವರಿಗೆ ನನ್ನ ಕಿವಿ ಮಾತು ಏನು ಅಂದ್ರೆ, ನೀವು ಯಾವ್ದಾದ್ರು ಒಂದು ಹೊಸ ಕಂಪನಿ ಜಾಯ್ನ್ ಆಗ್ತಿದ್ರೆ ಅಂದ್ರೆ ಅದ್ರದ್ದು ದಯವಿಟ್ಟು ಲೀಗಲ್ ಪ್ಲಾನ್, ಸಾಫ್ಟ್ವೇರ್ ಎಲ್ಲವನ್ನ ತಿಳ್ಕೊಂಡು ಅದರಲ್ಲಿ ನಿಮ್ಮ ಜೀವನವನ್ನ ಹಾಕಿ. ಇಲ್ಲ ಅಂದ್ರೆ ಆ ಕಂಪನಿಯಲ್ಲಿ ಕೆಲಸ ಮಾಡಬೇಡಿ. ಇದು ನಾನು ಹೇಳ್ತಾ ಇಲ್ಲ, ಡೈರೆಕ್ಟ್ ಸೆಲ್ಲಿಂಗ್ MLM ರೂಲ್ಸ್ ಅಂಡ್ ಲಾ ಹೇಳ್ತಾ ಇದೆ. ಥ್ಯಾಂಕ್ ಯು. ಒಂದ್ಸಲ ಬನ್ನಿ ಭೇಟಿ ಆಗೋಣ. ನಾವು ನೀವು ಭೇಟಿ ಆದಂಗೆ ಆಗುತ್ತೆ. ಮತ್ತೆ ಹೆಚ್ಚಿನ ಮಾಹಿತಿಗೆ ನಾನು ನಿಮ್ ಜೊತೆಗೆ ಇರ್ತೀನಿ. ಎಲ್ಲ ವಿಡಿಯೋ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪ್ರತಿಯೊಬ್ಬರಿಗೂ ಇದನ್ನ ಹಂಚಿ. MLM ಶರತ್ ನಿಮ್ ಜೊತೆಗೆ ಇರ್ತಾನೆ. ಥ್ಯಾಂಕ್ ಯು. ಸೊ ಪ್ರಪಂಚದ ಮೊಟ್ಟ ಮೊದಲ ಕನ್ನಡದ ಮಾಸಪತ್ರಿಕೆ ಜಾಹೀರಾತು ಮುಕ್ತ ಹಾಗೂ ಯಾವುದೇ ಕಂಪನಿಯ ಪ್ರಚಾರವಿಲ್ಲದೆ ಕನ್ನಡದ ನೆಟ್ವರ್ಕ್ ಮಾರ್ಕೆಟಿಂಗಿಗೆ, ಇಂಡಸ್ಟ್ರಿಗೆ ಸಂಬಂಧಪಟ್ಟಿರುವಂತಹ ಮಾಸಪತ್ರಿಕೆ ಕನ್ನಡದಲ್ಲಿ ನಿಮ್ಮ ಮನೆಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ಇದು ಒಂದು ಹೊಸದಾಗಿ ನಾನು ಮಾಡಿದ್ದೇನೆ. ಇದನ್ನ ಎಲ್ಲರೂ ತರಿಸ್ಕೊಳ್ತಾ ಇದ್ದಾರೆ. ನೀವು ಯಾವುದೇ ಕಂಪನಿಯಲ್ಲಿ ಎಲ್ಲೇ ಇರಿ, ಯಾವುದೇ ಊರಿನಲ್ಲಿ ಇರಿ, ಯಾವುದೇ ಕಂಪನಿಯಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇರಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರಪಂಚದಲ್ಲಿ ಏನೆಲ್ಲ ಆಗ್ತಾ ಇದೆ, ಇಂಡಿಯಾದಲ್ಲಿ ಏನೆಲ್ಲ ಆಗ್ತಾ ಇದೆ, ಕರ್ನಾಟಕದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಹೇಗೆ ಬೆಳೀತಾ ಇದೆ, ಪ್ರತಿಯೊಂದು ಇಂಚು ಮಾಹಿತಿನೂ ಈ ನ್ಯೂಸ್ ಪೇಪರ್ ಬರುತ್ತೆ. ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಒಂದು ನ್ಯೂಸ್ ಪೇಪರ್ ಇರಲಿಲ್ಲ, ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಸಪತ್ರಿಕೆ ನಾನು ಬಿಡುಗಡೆ ಮಾಡಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕರೆ ಮಾಡಿ, ಈ ನಂಬರ್ಗೆ ತಿಳಿದುಕೊಳ್ಳಿ, ವಾಟ್ಸ್ಆಪ್ ಮಾಡಿ. ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಈ ನಂಬರ್ ಅಲ್ಲಿ ಸಿಗುತ್ತೆ. ಇದನ್ನ ಹೇಗೆ ಸಬ್ಸ್ಕ್ರೈಬ್ ಮಾಡಬೇಕು, ಇದನ್ನ ಹೇಗೆ ಅಪ್ಡೇಟ್ ಮಾಡ್ಕೋಬೇಕು, ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ. ಯಾಕಂದ್ರೆ ಈ ಮಾಸಪತ್ರಿಕೆಯಿಂದ ನಿಮಗೆ ಬಹಳಷ್ಟು ಲಾಭಗಳುಂಟು. ಒಂದೇದೇನಂದ್ರೆ ಅಪ್ಡೇಟ್ಸ್ ತಿಳ್ಕೋಬಹುದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಎರಡನೇದು, ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹೆಚ್ಚಿನ ಅವಕಾಶವನ್ನ ಪಡಿಬಹುದು, ಬೆಳಿಬಹುದು, ಇನ್ನು ಹೆಚ್ಚು ಹಣವನ್ನು ಗಳಿಸಬಹುದು. ಮೂರನೇದು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವ ಮೋಸ, ಅನ್ಯಾಯದ ವಿರುದ್ಧ ಏನೆಲ್ಲ ನಡೀತಾ ಇದೆ ಈ ಮಾಸಪತ್ರಿಕೆಯಲ್ಲಿ ಇರುತ್ತದೆ. ನಾಲ್ಕನೇದಾಗಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅವಾಗವಾಗ ಜನರು ನೆಗೆಟಿವ್ ಆಗ್ತಾ ಇರ್ತಾರೆ. ಆ ನೆಗೆಟಿವ್ ಆಗ್ಲಿಲ್ದಂಗೆ ಇರಬೇಕು ಅಂದ್ರೆ ಈ ಮಾಸಪತ್ರಿಕೆ ಹೆಲ್ಪ್ ಮಾಡುತ್ತೆ. ಪ್ರತಿ ತಿಂಗಳು ಅವ್ರ ಮನೆಗೆ ಹೋಗೋದ್ರಿಂದ ಅವ್ರು ಮತ್ತೆ ಅದನ್ನೇ ಆಕ್ಟಿವೇಟ್ ಆಗಿ ಕೆಲಸ ಮಾಡೋದ್ರಲ್ಲಿ ಯೂಸ್ ಆಗುತ್ತೆ. ನೀವೆಲ್ಲ ಯಾರೆಲ್ಲ ಅಪ್ಲೈನ್ಸ್ ಇದ್ದೀರಿ, ಯಾರೆಲ್ಲ ತಂಡ ಕಟ್ಟಿದ್ದೀರಿ, ಎಲ್ಲರಿಗೂ ಇದನ್ನ ಸಬ್ಸ್ಕ್ರೈಬ್ ಮಾಡಿಸಿ. ಯಾಕಂದ್ರೆ ಇದು ಯಾವ ಕಂಪನಿ ಪರವಾಗಿ ಇರೋದಿಲ್ಲ, ಹಾಗೂ ಯಾವ ಲೀಡರಿನ ಪ್ರಚಾರನೂ ಈ ಮಾಸಪತ್ರಿಕೆಯಲ್ಲಿ ಇರಲ್ಲ, ಯಾವ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. ಇದು ಟೋಟಲಿ ಜಾಹೀರಾತು ಮುಕ್ತ ಮಾಸಪತ್ರಿಕೆ ಆಗಿರುತ್ತೆ. ಸೊ ಟೋಟಲಿ ಜಾಹೀರಾತು ಮುಕ್ತ ಆಗಿರುತ್ತೆ. ಇದರಲ್ಲಿ ಯಾವುದೇ ಕಂಪನಿಯ ಪ್ರಚಾರ, ಯಾವುದೇ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. 100% ಔಟ್ ಆಫ್ ಔಟ್ ಒಳ್ಳೆ ಇನ್ಫಾರ್ಮೇಶನ್ ಇರುತ್ತೆ, ಮೋಟಿವೇಶನ್ ಸ್ಟೋರೀಸ್ ಇರುತ್ತೆ. ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಗ್ಗೆ ಮಾತನಾಡ್ತೀವಿ. ಹಾಗೂ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಪ್ರಪಂಚದಲ್ಲಿ ಏನೇನೆಲ್ಲ ನಡೀತಾ ಇದೆ, ಈ ತಿಂಗಳಲ್ಲಿ ಏನಾಯ್ತು, ಮುಂದಿನ ತಿಂಗಳಲ್ಲಿ ಏನಾಗುತ್ತೆ, ಈ ರೀತಿಯಾದಂತಹ ಇನ್ಫಾರ್ಮೇಶನ್ ಗಳನ್ನ ಈ ಮಾಸಪತ್ರಿಕೆಯಲ್ಲಿ ಬಿಡುಗಡೆ ಮಾಡ್ತೀವಿ. ಇದು ಕನ್ನಡದಲ್ಲಿರುತ್ತೆ. ಇದು ನಿಮ್ಮ ಮನೆ ಅಡ್ರೆಸ್ ಕೊಟ್ಟು ನೀವು ಸಬ್ಸ್ಕ್ರೈಬ್ ಆದ್ರೆ ನಿಮ್ಮ ಮನೆ ಬಾಗಿಲಿಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ತುಂಬಾ ಕಡಿಮೆ ಶುಲ್ಕವನ್ನು ಇಟ್ಟಿದ್ದೀವಿ, ತುಂಬಾ ಕಡಿಮೆ ಅಮೌಂಟ್ ಅಲ್ಲಿ ನಿಮಗೆ ಈ ಪತ್ರಿಕೆ ಮನೆಗೆ ತಲುಪುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಈ ಕೂಡಲೇ ಸಬ್ಸ್ಕ್ರೈಬ್ ಆಗಲಿ, ಮತ್ತೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಹಂಚಿ. ಈ ಇನ್ಫಾರ್ಮೇಶನ್ ಎಲ್ಲರಿಗೂ ಹಂಚಬೇಕು, ಯಾಕಂದ್ರೆ ನಾವೆಲ್ಲ ಒಂದಾಗಬೇಕು ಸ್ನೇಹಿತರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಬಹಳಷ್ಟು ಜನ ಬೆಳಿಬೇಕು ಅಂತ ಆಸೆ ಪಡ್ತಾರೆ, ಬಟ್ ಯಾವುದೇ ಪುಸ್ತಕಗಳನ್ನು ಓದೋದಿಲ್ಲ. ಹಾಗಾಗಿ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಜ್ಞಾನ ಭಂಡಾರ ಅನ್ನೋ ಪುಸ್ತಕ ಬರೆದಿದ್ದೇನೆ. ಇದು 3 ಭಾಗದಲ್ಲಿರುತ್ತೆ, ಭಾಗ 1, ಭಾಗ 2, ಭಾಗ 3. ಸೊ ಬಿಗಿನರ್ಸ್ ಹೇಗಿರಬೇಕು, ಟೀಮನ್ನು ಹೇಗೆ ಕಟ್ಟಬೇಕು, ತದನಂತರ ಟೀಮ್ನಿಂದ ಹೇಗೆ ರಿಟೈರ್ಡ್ ಆಗಬೇಕು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವಂಥ ಮೋಸದ ಕಂಪನಿಗಳು ಯಾವ್ಯಾವ ಇದಾವೆ, ಹಾಗೂ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಹೊರಡಿಸಿರುವಂಥ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಅನುವಾದ ಮಾಡಿ ಈ ಪುಸ್ತಕದಲ್ಲಿ ಬರೆಯಲಾಗಿದೆ. ಇದು ತುಂಬಾನೇ ಮಾನ್ಯತೆ ಪಡೆದಿದೆ. ತುಂಬ ಜನ ಇದನ್ನ ಓದ್ಬಿಟ್ಟು ತುಂಬ ಇನ್ಕಮ್ ಅನ್ನು ಗಳಿಸ್ತಾ ಇದ್ದಾರೆ. ನೀವು ಕೂಡ ಈಗಲೇ ಈ ಪುಸ್ತಕವನ್ನು ಖರೀದಿ ಮಾಡಿ, ಈ ನಂಬರ್ಗೆ ಕರೆ ಮಾಡಿ, ಈ ಪುಸ್ತಕದ ಬೆಲೆ ಎಲ್ಲ ತಿಳ್ಕೊಳ್ಳಿ. ಹಾಗೂ ಈ ಪುಸ್ತಕ ಆರ್ಡರ್ ಮಾಡಿದ್ರೆ ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಆಗಿದೆ. ಹಾಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನೀವು ಹೇಗೆ ದೊಡ್ಡ ತಂಡವನ್ನು ಕಟ್ಟಬಹುದು, ಇನ್ವಿಟೇಷನ್ ಟಿಪ್ಸ್ ಆಗಿರ್ಬೋದು, ಫಾಲೋ ಅಪ್ ಟಿಪ್ಸ್ ಆಗಿರ್ಬೋದು, ಪ್ರೆಸೆಂಟೇಷನ್ ಯಾವ ರೀತಿ ಕೊಡಬೇಕು, ಕ್ಲೋಸಿಂಗ್ ಯಾವ ರೀತಿ ಮಾಡಬೇಕು, ಪ್ರತಿಯೊಂದನ್ನು ಈ ಪುಸ್ತಕದಲ್ಲಿ ಕನ್ನಡದಲ್ಲಿ ಇಂಚಾಗಿ ಬರೆಯಲಾಗಿದೆ. ಇದನ್ನು ಬರೆದಿರೋದು ನಾನು, ನಿಮ್ಮ ಪ್ರೀತಿಯ MLM ಶರತ್. ತುಂಬ ಈ ಪುಸ್ತಕದ ಬೇಡಿಕೆ ಇದೆ. ಆಲ್ರೆಡಿ 5-6 ವರ್ಷದಿಂದ ಈ ಪುಸ್ತಕ ತುಂಬ ಜನ ಓದ್ತಾ ಇದ್ದಾರೆ, ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ. ಈ ಕೂಡಲೇ ಈ ಪುಸ್ತಕ ನೀವು ಕರೆಸ್ಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಂಬರಿಗೆ ಕರೆ ಮಾಡಿ, ವಾಟ್ಸಪ್ ಮಾಡಿ, ನಿಮ್ಮ ಮನೆಗೆ ಈ ಪುಸ್ತಕವನ್ನು ತರಿಸ್ಕೊಡಿ. ಒಂದು ಸಲ ಈ ಪುಸ್ತಕನ ಓದಿ, ಈ ಪುಸ್ತಕದ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಯಾಕಂದರೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಯಾರು ಪುಸ್ತಕವನ್ನು ಓದ್ತಾರೆ ಅವರೇ ಪ್ರಪಂಚವನ್ನು ಆಳ್ತಾರೆ ಅಂತಂದೇಳಿ. ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಈ ಪುಸ್ತಕವನ್ನು ಓದಿಲ್ಲ ಅಂತ ಹೇಳಿದ್ರೆ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಯಾವುದೇ ಮೀನಿಂಗ್ ಇಲ್ಲ ಸ್ನೇಹಿತರೆ. ಯಾಕಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ನ ಪ್ರತಿಯೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಇದೆ. ಈ ಪುಸ್ತಕ ಕೇವಲ ಕನ್ನಡದಲ್ಲಿ ಅವೈಲಬಲ್ ಇದೆ. ಕನ್ನಡದಲ್ಲಿ ಕನ್ನಡಿಗರಿಗೋಸ್ಕರ ಬರೆದಿರುವಂಥ ಪುಸ್ತಕ ಇದು. ಈ ಕೂಡಲೇ ತಗೊಂಡು ಓದಿ. ಥ್ಯಾಂಕ್ ಯು ವೆರಿ ಮಚ್.